Hi, hello, namaskara, and you're watching Autopro. This is Sudhi. ವೆಲ್ ಗಾಡಿ ಸರ್ವಿಸ್ ಕೊಟ್ಟಾದ ನಂತರನೂ ಕೂಡ ನಿಮಗೆ ಕೆಲವೊಮ್ಮೆ ಗಾಡಿ ಓಡಿಸ್ಬೇಕಾದ್ರೆ ವೈಬ್ರೇಟ್ ಆಗುತ್ತೆ. ತುಂಬಾ ದೂರ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನನ್ನ ಗಾಡಿಗೆ ಏನಾದರೂ ಆಗಿದೆಯಾ, ಯಾಕೆ ಈ ಥರ ವೈಬ್ರೇಟ್ ಆಗ್ತಿದೆ ಅಂತೆಲ್ಲ ನಿಮ್ಗೆ ಅನಿಸುತ್ತೆ. ಮೆಕ್ಯಾನಿಕ್ ಹತ್ರ ಇಲ್ಲ ಸರ್ವಿಸ್ ಸ್ಟೇಷನ್ ಕೊಟ್ಟಾಗ ಅವ್ರು ಕರೆಕ್ಟಾಗಿ ಕ್ಲಾರಿಟಿನೂ ಕೊಡಲ್ಲ. ಬಟ್ ಆದರೆ ಬೈ ಯೋರ್ ಸೆಲ್ಫ್ ಅಂದರೆ ನೀವಾಗೆ ಯಾಕೆ ವೈಬ್ರೇಟ್ ಆಗಿದೆ ಅನ್ನೋದು ನೀವು ಚೆಕ್ ಮಾಡ್ಬೋದು. ಯಾವ ರೀತಿ ಹೇಳ್ತೀನಿ, ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ you're watching Autopro. ವೆಲ್ಕಮ್ ಬ್ಯಾಕ್. ಸೊ ಬೈಕ್ ಯಾವಾಗಲೂ ಒಳ್ಳೆ ಕಂಡೀಷನ್ ಇರಬೇಕು ಅಂದ್ರೆ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು, ಆಯಿಲ್ ಚೇಂಜ್ ಮಾಡಬೇಕು, ಜೊತೆಗೆ ಬೈಕಿನ ಇನ್ನೋ ಪಾರ್ಟ್ಸ್ ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಲ್ವಾ. ಸೊ ಕೆಲವೊಮ್ಮೆ ನೀವೇನಾಗುತ್ತೆ, ಸರ್ವಿಸ್ ಕೊಟ್ಟಾದ ನಂತರನೂ ಕೂಡ ನಿಮ್ಮ ಬೈಕ್ ವೈಬ್ರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಬೈಕ್ ವೈಬ್ರೇಟ್ ಆಗೋಕ್ಕೆ ಸುಮಾರು ರೀಸನ್ಸ್ ಇರುತ್ತೆ, ಒಂದೋ ಎರಡಲ್ಲ. ಬಟ್ ಕೆಲವೊಂದು ವಿಷಯಗಳನ್ನ ನೀವು ಗಮನ ಕೊಟ್ಟರೆ ಕರೆಕ್ಟಾಗಿ ನಿಮ್ಮ ಬೈಕನ್ನು ಮೇಂಟೈನ್ ಮಾಡ್ಬೋದು. ಮೊದಲನೇದಾಗಿ ಟೈರ್ ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅನ್ಈವನ್ ಇಲ್ಲ ಅನ್ಬ್ಯಾಲೆನ್ಸ್ ಟೈರ್ ಇದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಏನಕ್ಕಂದ್ರೆ ಗಾಡಿ ಓಡಿಸ್ಬೇಕಾದ್ರೂ ಕೂಡ ಅನ್ಈವನ್ ಇಲ್ಲ ಅನ್ಬ್ಯಾಲೆನ್ಸ್ ಟೈರ್ ಇದ್ದಾಗ ಅದು ಬೌನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಟೈರ್ನ ಕಂಡೀಷನ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಏರ್ ಪ್ರೆಷರ್ ಯಾವ ಲೆವೆಲ್ಗೆ ಇದೆ ಅಂತ ನೋಡ್ಕೊಳ್ಳಿ. ಪೆಟ್ರೋಲ್ ಬಂಕ್ ಹೋದಾಗ ಕರೆಕ್ಟಾಗಿ ನಿಮ್ಮ ಟೈರ್ನ ಕಂಡೀಷನ್ ಒಂದ್ಸಲ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ಳಿ. ಎರಡನೇದಾಗಿ ಟೈರ್ದು ಟ್ರಿಮ್ ಬರುತ್ತಲ್ಲ, ಅದು ಡೆಲ್ಟ್ ಇಲ್ಲ ಬೆಂಡ್ ಆಗಿದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಟೈರ್ನ ಕಂಡೀಷನ್ ರೆಗ್ಯುಲರ್ ಆಗಿ ಚೆಕ್ ಮಾಡಿ. ಸ್ಟಿಕಿ ಬ್ರೇಕ್ ಕ್ಯಾಲಿಬರ್. ಸೊ ಯೂಶುವಲಿ ಏನಾಗುತ್ತೆ, ಡಿಸ್ಕ್ ಬ್ರೇಕ್ ಇದ್ರೆ ಫ್ರಂಟ್ ವೀಲ್ ಹಿಂದೆ ಬೇಕಲ್ಲಿ ಏನಾದ್ರೂ ಕ್ಯಾಲಿಬರ್ ಅಲ್ಲಿ ತೊಂದರೆ ಇತ್ತು ಅಂದ್ರೆ ರೆಗ್ಯುಲರ್ ಆಗಿ ಅದನ್ನ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಡಿಸ್ಕ್ ಬ್ರೇಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲ ಕ್ಯಾಲಿಬರ್ ಅಲ್ಲಿ ತೊಂದರೆ ಇದೆ, ವೇರ್ ಔಟ್ ಆಗಿದೆ, ಇಲ್ಲ ತುಕ್ಕಿಡಿದೆ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಸೊ ಕರೆಕ್ಟ್ ಆಗಿ ನಿಮ್ಮ ಬ್ರೇಕ್ ಕ್ಯಾಲಿಬರ್ನ ನೀಟಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕೆಲವೊಮ್ಮೆ ಅನ್ಸುತ್ತೆ ಹಿಂದೆಯಿಂದ ವೈಬ್ರೇಟ್ ಆಗ್ತಿದೆಯಾ ಇಲ್ಲ ಮುಂದ್ಗಡೆಯಿಂದ ವೈಬ್ರೇಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಫ್ ಇಟ್ ಇಸ್ ಹಿಂದೆಯಿಂದ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಚೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಚೈನ್ ಸಾಕೆಟ್ ಅನ್ನು ಒಂದ್ಸಲ ಚೆಕ್ ಮಾಡಿ. ಅದು ಬೆಲ್ಡ್ ಆಗಿದೆ ಇಲ್ಲ ಏನಾದ್ರೂ ವೇರ್ ಅಂಡ್ ಟೇರ್ ಆಗಿದೆ ಅಂತ ಹೇಳಿದ್ರೆ ಚೈನ್ ಕರೆಕ್ಟ್ ಆಗಿ ರೊಟೇಟ್ ಆಗೋದಿಲ್ಲ. ಇದರಿಂದ ಕೂಡ ಕೆಲವೊಮ್ಮೆ ಬೈಕ್ ವೈಬ್ರೇಟ್ ಆಗಕ್ಕೆ ಚಾನ್ಸ್ ಇದೆ. ಅದ್ರ ಜೊತೆಗೆ ಚೈನ್ ಅನ್ನ ರೆಗ್ಯುಲರ್ ಆಗಿ ಲೂಬ್ರಿಕೇಟ್ ಮಾಡಬೇಕು. ಕೆಲವೊಂದು ಪ್ರಾಡಕ್ಟ್ ಅನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಹೋಗಿ ಯಾವ ರೀತಿ ಒಂದು ಚೈನ್ ನ ಲೂಬ್ರಿಕೇಟ್ ಮಾಡಬೇಕು ಅಂತ ಹೋಗಿ ನೋಡಿ. ಅಂಡ್ ಚೈನ್ ರೆಗ್ಯುಲರ್ ಆಗಿ ಒಳ್ಳೆ ಆಯಿಲ್ ಇಟ್ಕೊಂಡು ಲೂಬ್ರಿಕೇಟ್ ಮಾಡಿ. ಇದರಿಂದ ಏನಾಗುತ್ತೆ, ಚೈನ್ ಕಂಡೀಷನ್ ಚೆನ್ನಾಗಿರುತ್ತೆ, ಫ್ಲೋ ಕೂಡ ಚೆನ್ನಾಗಿ ಬರುತ್ತೆ, ಮೋಟರ್ ಸೈಕಲ್ ಚೆನ್ನಾಗಿ ಓಡುತ್ತೆ. ಸೊ ಚೈನ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಬೈಕ್ ವೈಬ್ರೇಟ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಹ್ಯಾಂಡಲ್. ಸೊ ಯೂಶುವಲಿ ಏನಾಗುತ್ತೆ, ಹ್ಯಾಂಡಲ್ ಕೆಲವೊಮ್ಮೆ ನೀವು ಬಿದ್ದಿರ್ತೀರಾ ಇಲ್ಲ ಗಾಡಿ ಎಲ್ಲರೂ ಎತ್ತಾಕಿರ್ತೀರಾ, ಅದನ್ನ ಲೋಕಲ್ ಮೆಕ್ಯಾನಿಕ್ ಹತ್ರ ಹೋಗಿ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಹ್ಯಾಂಡಲ್ ಪ್ರಾಪರ್ ಆಗಿ ಪ್ಲೇಸ್ ಆಗಿಲ್ಲ ಅಂದ್ರೂ ಕೂಡ ಬೈಕ್ ವೈಬ್ರೇಟ್ ಆಗಂತ ಚಾನ್ಸಸ್ ಇದೆ. ಮೋಟರ್ ಎಂಜಿನ್. ಯೂಶುವಲಿ ಮೋಟರ್ ಸಿಲಿಂಡರ್ ಒಳಗಡೆ ಪಿಸ್ಟಲ್ ಇರುತ್ತೆ, ಅದು ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಅಪ್ ಅಂಡ್ ಡೌನ್ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಆ ಪಿಸ್ಟಲ್ ಏನಾದರೂ ಸ್ಟಿಕ್ಕಿ ಆಗಿದೆ ಅಪ್ಪರ್ ಲೇಯರ್ ಅಲ್ಲಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮಗೆ ಮೂವ್ಮೆಂಟ್ಸ್ ಆಗೋದಕ್ಕೆ ತೊಂದರೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಯೂಶುವಲಿ ಬೈಕು ವೈಬ್ರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಮೋಟರ್ ಸೈಕಲ್ ರೀಸೆಂಟ್ ಆಗಿ ಓಪನ್ ಮಾಡಿದಿರಾ ಇಲ್ಲ ಲೋಕಲ್ ಮೆಕ್ಯಾನಿಕ್ ಹತ್ರ ಕೊಟ್ಟು ಏನಾದರೂ ನೀವು ಮಾಡಿದ್ದೀರಾ ಅಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಮೋಟರ್ ಎಂಜಿನ್ ಇಂದ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಕೂಡ ವೈಬ್ರೇಷನ್ಸ್ ಆಗುತ್ತೆ. ಆಮೇಲೆ ಕೆಲವೊಂದು ಸ್ಕ್ರೂ ಪಾರ್ಟ್ಸ್, ಆಮೇಲೆ ಕೆಲವೊಂದು ಇಂಟರ್ನಲ್ ಥಿಂಗ್ಸ್ ಎಲ್ಲ ಲೂಸ್ ಆಗಿ ಟೈಟ್ ಆಗಿದೆ, ಪ್ರಾಪರ್ ಆಗಿ ಫಿಟ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಬೈಕಿನ ವೈಬ್ರೇಟ್ ಆಗೋಂಥ ಚಾನ್ಸಸ್ ತುಂಬಾನೇ ಇದೆ. ಸೊ ವೈಬ್ರೇಟ್ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೋಗಿ ನಿಮ್ಮ ಲೋಕಲ್ ಮೆಕ್ಯಾನಿಕ್ ಇಲ್ಲ ಅಂದ್ರೆ ನಿಮ್ಮ ಸರ್ವಿಸ್ ಸ್ಟೇಷನ್ ಹೋಗಿ ಸೀರಿಯಸ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಬೈಕಿನ ಕಂಡೀಷನ್ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ವಿಷಯಗಳನ್ನ ಗಮನಕ್ಕೆ ಇಟ್ಕೊಂಡು ಇದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ಅವಾಗ ನಿಮ್ಮ ಬೈಕ್ ವೈಬ್ರೇಟ್ ಆಗೋದಿಲ್ಲ, ಹಾಗೆ ನಿಮ್ಮ ಬೈಕಿನ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಹೆಚ್ಚಿನ ಮಾಹಿತಿಯಾಗಿ ತಪ್ಪದೆ ರೇಡಿಯೋ ಸಿಟಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ದಿಸ್ ಇಸ್ ಸುದಿ ಅಂಡ್ ಯು ವಾಚಿಂಗ್ Autopro.